ಹಾಯ್ ಯೂಶ್ವಲಿ ಎಲ್ಲ ಹಬ್ಬಗಳಾದಮೇಲೆ ಹೊಸ್ದವ್ರಿಗೂ ದಟ್ ಈಸ್ ಆರ್ ಫೇವ್ರೆಟ್ ಡೇ ಅಲ್ಲ. ಎಲ್ಲರಿಗೂ ನಾನ್ ವೆಜ್ ತಿನ್ನೋಕ್ಕಂತೂ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ ಆಲ್ವೇಸ್ ಅಲ್ಲ. ಸೊ ಹಬ್ಬದ ಮಾರನೇ ದಿನಕ್ಕೆ ಜಸ್ಟ್ ನಾವೇನು ಪ್ರಿಪೇರ್ ಮಾಡೋಣ ಮಟನ್ ಸಾರು ಮತ್ತು ನಾನು ಇಲ್ಲಿ ಬ್ಲಡ್ ಫ್ರೈ ಮಾಡ್ತಿದ್ದೀನಿ. ರಕ್ತ ಇರುತ್ತಲ್ಲ ಅದನ್ನು ಒಳ್ಳೆದಾಗಿ ಫ್ರೈ ಮಾಡೋದು, ಓಕೆನಾ. ಸೊ ಅದಕ್ಕೆ ನಾನೊಂದು ಇಲ್ಲಿ ಕುಕ್ಕರಿಗೆ ಎಣ್ಣೆ ಹಾಕಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಗ್ರೀನ್ ಪೇಸ್ಟ್ ರೆಡಿ ಮಾಡಬೇಕಲ್ವಾ, ಅದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಚಿಕ್ಕ ಜಾರ್ ತೊಗೊಂಡು ಅದರಲ್ಲಿ ಎರಡು ಚಿಕ್ಕ ಸೈಜ್ದು ಆನಿಯನ್ನು, 1.5 ಫುಲ್ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ ಲವಂಗ, 2 ಹಸಿಮೆಣಸಿನ್ಕಾಯಿ ಮತ್ತು ಚೆನ್ನಾಗಿ ತೊಳೆದಿರೋ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳಿ, ಓಕೆನಾ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕಿ, ತುಂಬ ಆದರೆ ಅದೇ ಸ್ಮೆಲ್ ಅನಿಸುತ್ತೆ. ಸೊ ಇಲ್ಲಿ ಎಣ್ಣೆ ಕಾದಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ದಪ್ಪ ಉಪ್ಪು ಹಾಕಿದ್ದೀನಿ, ಹರಳುಪ್ಪು ಹಾಕಾದ್ಮೇಲೆ ನಾನಿಲ್ಲಿ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡ್ವಲ್ಲ ಇವಾಗ ಅದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಎಷ್ಟು ಫೈನ್ ಪೇಸ್ಟ್ ಆಗುತ್ತೆ ಅಷ್ಟು ಫೈನಾಗಿ ಪೇಸ್ಟ್ ಮಾಡಿ ಅದನ್ನು ಹಾಕಿ ಬಿಸಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಮಟನ್ ತೊಳೆದಿಟ್ಕೊಂಡಿದ್ದೀರ ಅಲ್ವಾ, ಮಟನನ್ನು ಒಂದು 3 to 4 ಟೈಮ್ಸ್ ಚೆನ್ನಾಗಿ ಅರಿಶಿನ ಹಾಕಿ ತೊಳೆದಿಟ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನೀರೆಲ್ಲ ಸಿಯೋವರೆಗೂ ಚೆನ್ನಾಗಿ ಆದಷ್ಟು ಫ್ರೈ ಮಾಡಿ. ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಮುಚ್ಚಿಟ್ಟು. ಅದಾದಮೇಲೆ ನಾನು 2 ಸ್ಪೂನ್ ಚಿಲ್ಲಿ ಪೌಡರು, 1.5 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ ಹಾಕ್ಕೊತಿದ್ದೀನಿ. ನಿಮ್ಮ ಟೇಸ್ಟಿಗೆ ಮತ್ತು ಕ್ವಾಂಟಿಟಿಗೆ ತಕ್ಕಂತೆ ನೀವು ನಿಮ್ಮ ಕ್ವಾಂಟಿಟಿನ ವೇರಿ ಮಾಡ್ಕೊಬೇಕು. ಪೌಡರ್ ಆಗಿರಲಿ, ಮಸಾಲೆ ಆಗಿರಲಿ, ಇಲ್ಲ ಆ ಗ್ರೀನ್ ಪೇಸ್ಟ್ ಆಗಿರಲಿ, ಅದನ್ನು ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಸ್ವಲ್ಪ ವೇರಿ ಮಾಡ್ಕೋಬೇಕು ಹಿಂದೆ ಮುಂದೆ, ಓಕೆನಾ. ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದರೆ ಕಮ್ಮಿ, ಆ ಥರ. ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕಿ ಪೌಡ್ರೆಲ್ಲ, ಇಲ್ಲ ಪೌಡರ್ ಸ್ಮೆಲ್ಲೇ ಅನಿಸುತ್ತೆ, ಯಾವ್ದು ಹೆಚ್ಚಾದ್ರೂ ಚೆನ್ನಾಗಿ ಅನಿಸಲ್ಲ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಗ್ರೀನ್ ಪೇಸ್ಟ್ ಅದೇ ಜಾರಿಗೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಕಟ್ ಮಾಡಿರೋ ತೆಂಗಿನಕಾಯಿ ಮತ್ತು ಒಂದು ಹಾಫ್ ಟೊಮ್ಯಾಟೊ ಹಾಕ್ಕೊಳ್ಳಿ. ತುಂಬ ದಪ್ಪದಿದ್ದರೆ ಹಾಫ್ ಸಾಕು, ಚಿಕ್ಕದಿದ್ದರೆ 1 ಫುಲ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಕಡಲೆ ಹಾಕ್ಕೊತಿದ್ದೀನಿ. ಇದು ಬೈಂಡಿಂಗ್ ಕೊಡುತ್ತೆ ಸಾಂಬಾರಿಗೆ, ಇಲ್ಲ ಅಂದರೆ ಒಂಥರ ಕಾಯಿ ಬೇರೆ ಇದು ಬೇರೆ ಸಪ್ರೇಟ್ ಆಗುತ್ತೆ ಮಸಾಲ. ಸ್ವಲ್ಪ ಗಸಗಸೆ ಹಾಕ್ಕೊತಿದ್ದೀನಿ. ಗಸಗಸೆ ಇಸ್ ನಾಟ್ ಮ್ಯಾಂಡೇಟರಿ, ಓಕೆನಾ. ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದನ್ನು ಆದಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲವನ್ನು ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಏನಾಗುತ್ತೆ ಸಾಂಬಾರು ಬೇರೆ ಇದು ಬೇರೆ ಆಗುತ್ತೆ, ಓಕೆನಾ. ಆದಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ಇವಾಗ ಇದು ಹುರ್ಕೊತಿದ್ರಲ್ವ ನೀವು, ಆದಷ್ಟು ಸಿಮ್ಮಲ್ಲಿಟ್ಟೆ ಮಾಡ್ಕೊಳ್ಳಿ. ಪೌಡ್ರ್ ಹಾಕಿದ್ಮೇಲೆ ಆಗಿಲ್ಲನೇ ಪೌಡರೆಲ್ಲ ಸೀದೋಗುತ್ತೆ. ಈ ಮಸಾಲೆ ಹಾಕಿದ್ಮೇಲೆ ನೀವು 1-2 ನಿಮಿಷ ಬಾಡಿಸ್ಕೊಳ್ಳಿ. ಅದೆಲ್ಲ ಬಾಡ್ಕೊಂಡ್ಮೇಲೆ ನೀರು ಆ್ಯಡ್ ಮಾಡ್ತಿದ್ದೀನಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ತೆಳು ಬೇಕು, ಇಲ್ಲ ಗಟ್ಟಿ ಬೇಕು ನೋಡಿಕೊಂಡು ಉಪ್ಪು ಬೇಕಲ್ವಾ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸೇರಿಸ್ಕೊಳ್ಳಿ, ನೀರು ಸೇರಿಸ್ಕೊಳ್ಳಿ. ಎಷ್ಟು ಅದಕ್ಕೆ ಬೇಕು ನಿಮ್ಗೆ ಅಷ್ಟು ನೀರು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಒಂದು ಸಲ. ಏನಾದರೂ ಜಾಸ್ತಿ ಅನಿಸುತ್ತಾ, ಕಮ್ಮಿ ಅನಿಸುತ್ತಾ, ಖಾರ ಏನಾದರೂ ಕಡಿಮೆ ಅನಿಸುತ್ತಾ, ಜಸ್ಟ್ ಯು ಚೆಕ್ ಇಟ್, ಓಕೆನಾ. ನಾವು ಆ್ಯಡ್ ಮಾಡ್ಬೋದು ಈ ಟೈಮಲ್ಲೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಂದರೆ ಚಿಲ್ಲಿ ಪೌಡ್ರ್, ಬಟ್ ಧನಿಯಾ ಮತ್ತು ಗರಂ ಮಸಾಲ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿ. ಸೊ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಎಲ್ಲ ಕರೆಕ್ಟಾಗಿ ಸೇರಿಸ್ಕೊಳ್ಳಿ. ಇದಾದಮೇಲೆ ಕುಕ್ಕರ್ನ ಮುಚ್ಚಿ ವಿಶಿಲ್ ಓಡಿಸಿ, ಒಂದು 3 to 4 ಆದರೂ ಓಡಿಸಿ ಎಳೆದಿದ್ರೆ. ಇಲ್ಲ ಅಂದರೆ ಮಟನ್ ಬೇಯಲಿಲ್ಲ ಅಂದರೆ, ಬೇಯ್ದೆ ಅಂತೂ ಏನೂ ತಿನ್ನಬಾರ್ದು, ಜಾಸ್ತಿ ಬೆಂದರೂ ಪರವಾಗಿಲ್ಲ, ಬಟ್ ಕಡಿಮೆ ಬೇಯಿಸಿ ನಾನ್ ವೆಜ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ ಎಲ್ಲ ರೆಡಿ ಆದಮೇಲೆ ಜಸ್ಟ್ ಒಂದು ಮುದ್ದೆ ಜೊತೆ ಮಟನ್ ಸಾರು ಮತ್ತು ಇದು ಲೆಮನ್ ತೊಗೊಂಡಿದ್ದೀನಿ ಮತ್ತು ಆನಿಯನ್ ತೊಗೊಂಡಿದ್ದೀನಿ. ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಓಕೆನಾ. ಲೈಕ್ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಒಂದು ಸಲ. ಥ್ಯಾಂಕ್ ಯು. ಇನ್ನೊಂದು ರೆಸಿಪಿ ಬ್ಲಡ್ ಫ್ರೈ, ಹೆಲ್ತಿಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಹಾರ್ಟಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಬ್ಲಡ್ ತೊಗೊಂಬಂದಿದ್ವಲ್ಲ, ಆ ಬ್ಲಡ್ಡು ತೆಳು ಇರುತ್ತೆ, ಅದನ್ನು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡಿ. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಓಕೆನಾ. ಗಟ್ಟಿಯಾಗಿ ಈ ಥರ ಗಲೀಜೆಲ್ಲ ಬಿಟ್ಕೊಳುತ್ತೆ. ಅದನ್ನು ಆದಷ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 3-4 ಟೈಮ್ಸು ಚೆನ್ನಾಗಿ ತೊಳೆದು, ಲಾಸ್ಟ್ ಟೈಮ್ ತೊಳಿಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕಿ ತೊಳೆದಿಟ್ಕೊಳ್ಳಿ. ತೊಳೆದು ಸೋರಕ್ಕೆ ಇಟ್ಬಿಡಿ, ಓಕೆನಾ. ಒಂದು ಕಡಾಯಿ ತೊಗೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಬಿಸಿ ಆದಮೇಲೆ ಏನು ಮಾಡಬೇಕು ನೀವು, ಆ ಬ್ಲಡ್ಡೆಲ್ಲ ತೊಳೆದಿಟ್ಕೊಂಡಿದ್ರೆ ಆದಷ್ಟು ನೀಟಾಗಿ ತೊಳೆದಿಟ್ಕೊಬೇಕು, ಓಕೆನಾ. ಸೊ ನೀಟಾಗಿ ತೊಳೆದಿಟ್ಕೊಂಡೋದನ್ನು ಸೋರಕ್ಕೆ ಇಟ್ಕೊಳ್ಳಿ. ಅದನ್ನು ಚಾಕುವಲ್ಲಿ ಕಟ್ ಮಾಡ್ಕೊಬೇಕು. ಎಲ್ಲ ತೊಳೆದಾದ್ಮೇಲೆ ಚಾಕುವಲ್ಲಿ ಕೈಯಲ್ಲಿ ಇಸ್ಕೋದು ನನಗೇನೋ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನು ಚಾಕುವಲ್ಲಿ ಹಾಗೆ ರಫ್ ಆಗಿ ಕಟ್ ಮಾಡ್ಕೊತೀನಿ.
ಸೊ ಕಾದಿರೋ ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಖಾರ ಎಲ್ಲ ಬಿಟ್ಕೊಳ್ಳಿ. ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಉದ್ದಕ್ಕೆ ಸ್ಲೈಸಾಗಿ ಸಣ್ಣದಾದರೂ ಕಟ್ ಮಾಡ್ಕೊಳ್ಳಿ, ಸಣ್ಣದಾದರೂ ಕಟ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಯಾವುದನ್ನು ಹಸಿ ಸ್ಮೆಲ್ ಇರೋ ಥರ ಇಟ್ಕೊಬೇಡಿ. ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಬೇಗ ಆಗುತ್ತೆ. ಓಕೆನಾ? ಸೊ ಇವಾಗ ನೀವು ಬ್ಲಡ್ ಎಲ್ಲ ಇಟ್ಕೊಂಡಿದ್ದೀರ ಅಲ್ವಾ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಏನಾದರೂ ಕಟ್ ಮಾಡ್ಕೊಬೇಕಾ ಏನು ಕತೆ ಅಂತ ಚೆಕ್ ಮಾಡ್ಕೊಳ್ಳಿ. ದಪ್ಪ ಇದ್ದರೆ ಇನ್ನು ಒಂದೊಂದ್ಸಲ ಸ್ವಲ್ಪ ಚಾಕುವಲ್ಲೇ ರಫಾಗಿ ಕಟ್ ಮಾಡ್ಕೊಳ್ಳಿ. ತೊಗೊಂಡು ಮಣೆ ಮೇಲೆ ಕಟ್ ಮಾಡಬೇಕಂತಿಲ್ಲ. ಒಂದು ಸೋರಾಗಿ ಇಟ್ಟಿರ್ತೀರಲ್ವ, ಜಸ್ಟ್ ಅದರಲ್ಲೇ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಕಾಯಿ ತುರಿ ಕೂಡ ಬೇಕಲ್ಲ, ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಕಾಯಿನ ಪೀಸಸ್ ಮಾಡಿಕೊಂಡು ಜಸ್ಟ್ ಪಲ್ಸ್ ಮಾಡಿ, ಹಿಂದಕ್ಕೊಂದು ಆಪ್ಷನ್ ಇದೆ ಅಲ್ವ, ಮುಂದೆ ರುಬ್ಬಕ್ಕೆ ಹಿಂದೆ ಪಲ್ಸ್, ಆ ಪಲ್ಸಲ್ಲಿ ಚಿಂಗ್ ಅಂತ ಒಂದು 5 ಸೆಕೆಂಡ್ 10 ಸೆಕೆಂಡ್ ಅನಿಸಿ. ಸೊ ಕಾಯಿ ನಾರ್ಮಲ್ ತುರಿಯೋ ಥರನೇ ಬರುತ್ತೆ. ಹಿಂಗೆ ಗ್ರೇಟ್ ಮಾಡಿದಾಗ ಹೆಂಗೆ ಬರುತ್ತೋ ಅದೇ ಥರ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಕಾಯಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಏನು ಬ್ಲಡ್ ಫ್ರೈ ಮಾಡ್ತಿದ್ದೀವಿ ಅದು ಹಳಸೋಗೋ ಚಾನ್ಸಸ್ ಇರುತ್ತೆ. ತುಂಬ ಹೊತ್ತೇನಾದರೂ ಇಟ್ಟರೆ, ಇವಾಗ ಬೇರೆ ಬೇಸಿಗೆ ಅಲ್ಲ, ಆದಷ್ಟು ಚೆನ್ನಾಗಿ ಫ್ರೈ ಮಾಡಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಲ್ಟ್ ಬೇಕಿದೆ, ಸಾಲ್ಟ್ ಎಲ್ಲ ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಮಸಾಲ ಏನು ಹಾಕ್ಕೊತಿದ್ದೀನಿ, 1 ಟೀ ಸ್ಪೂನು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಓಕೆನಾ? ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಓಕೆನಾ? ನಂದು ಮೇ ಬಿ ಕ್ಲಿಪ್ ಮಿಸ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ರುಬ್ಬೇಕಂತ ಏನಿಲ್ಲ, ಜಸ್ಟ್ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸೊ ಈ ಪೌಡ್ರ್ ಹಾಕಿದ್ಮೇಲೆ ಈ ಥರ ಆಗುತ್ತೆ. ಸಣ್ಣದಾಗೆ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಉರಿಯೋಕೆ ಹೋಗ್ಬಿಡಿ. ಈ ಥರ ನಾನು ಜಸ್ಟ್ ರಫಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇದ್ರೊಳಗಡೆ ಹಾಕಿ ರೆಡ್ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಕಾಣಿಸ್ಬಾರ್ದು. ಆದಷ್ಟು ಬ್ರೌನಾಗಿ ತಿರ್ಕೊಬೇಕು, ಆವಾಗ ಬೆಂದಿದೆ ಅಂತ ಅರ್ಥ. ಓಕೆನಾ? ಸೊ ಚೆನ್ನಾಗಿ ಫ್ರೈ ಮಾಡಿ ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ಟು ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಬೇಯಿಸೋದ್ರಿಂದ ಏನೂ ಲಾಸ್ ಇಲ್ಲ, ನಮಗಿನ್ನ ಬೆನಿಫಿಟ್ಸೇ. ಸೊ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪು ಎಲ್ಲ ನೋಡ್ಕೊಳ್ಳಿ ಒಂದ್ಸಲ. ಬೇಕಂದರೆ ಸ್ವಲ್ಪ ಇನ್ನೂ ಖಾರ ಬೇಕಂದರೆ ನೀವು ಪೆಪ್ಪರ್ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.